ಇನ್ನು ಪೆಟ್ರೋಲ್ ಬಂಕ್ನಲ್ಲಿ ನೀರು ಮಿಶ್ರಿತ ಪೆಟ್ರೋಲ್ ವಿತರಣೆ ಮಾಡಿರುವಂತ ಘಟನೆ ಬೆಳಕಿಗೆ ಬರ್ತಾ ಇದೆ. ಈ ವಿಚಾರವನ್ನ ಪ್ರಶ್ನೆ ಮಾಡಿದ ಗ್ರಾಹಕನ ಮೇಲೆ ಪೆಟ್ರೋಲ್ ಬಂಕಿನ ಮಾಲೀಕ ದರ್ಪವನ್ನ ತೋರಿರೋದು. ಮಂಡ್ಯದ ನಾಗಮಂಗಲ ಪಟ್ಟಣದಲ್ಲಿ ನಡೆದಿರುವ ಘಟನೆ ಇದಾಗಿದ್ದು, ಭಾರತ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ಗೆ ನೀರು ಮಿಕ್ಸ್ ಮಾಡಲಾಗ್ತಾ ಇತ್ತಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಹಕರು ಪ್ರಶ್ನೆ ಮಾಡಿದ್ರೆ ದುರಹಂಕಾರದ ವರ್ತನೆಯನ್ನ ಬಂಕ್ ಮಾಲೀಕರು ತೋರಿದ್ದು ನಾಗಮಂಗಲ ಠಾಣೆಗೆ ರೈತ ಉಮೇಶ್ ದೂರನ್ನ ಕೊಟ್ಟಿದ್ದಾರೆ. ಈಗ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ನೀರು ಮಿಶ್ರಿತ ಪೆಟ್ರೋಲ್ ಇಲ್ಲಿ ವಿತರಣೆ ಮಾಡಲಾಗ್ತಿದೆ ಅನ್ನುವಂಥದ್ದು ಸಾಬೀತಾಗಿದೆ. ನಾನು ನೋಡ್ತೀನಿ ಅರ್ಧಕ್ಕರ್ಧ ಹೊಡಿಬಾರ್ದು. ಎಲ್ಲ ಫುಲ್ ಪೆಟ್ರೋಲ್ ಕನ್ವರ್ಟ್ ಆಗ್ಬಿಡ್ತದಂತೆ. ಹಂಗಾಗ್ಬಿಡ್ತದೆ ಫುಲ್ ಪೆಟ್ರೋಲ್ ಕನ್ವರ್ಟ್. 2 ನಿಮಿಷ ಟೈಮ್ ಹೇಳಿದ್ರಂತೆ. 2 ನಿಮಿಷ ಮಡಗೋಲಿ ಒಂತಿಗಿಲ್ಲ ಅಂದ್ರೆ ಹಿಡ್ಕೊಳ್ಳೋ ಕೈಯಲ್ಲಿ ನಾವು ನೋಡ್ತೀವಿ ಅಲ್ಲಿ ಕನ್ವರ್ಟ್ ಆಯ್ತು. ಇಷ್ಟು ನೀರಿದೆ ಕನ್ವರ್ಟ್ ಆಯ್ತು. ಕರೆಂಟ್ ಆಗುತ್ತೆ ಸುಮ್ಮನಿರೋ, ಕರೆಂಟ್ ಆಗುತ್ತೆ ಗೊತ್ತಾಗುತ್ತೆ. ಈಗ ಅರ್ಧ ನೀರು ಇದ್ರೆ ಕನೆಕ್ಟ್ ಆಯ್ತು. ಈಗ ಎಷ್ಟು ಬತ್ತು ಕನ್ವರ್ಟ್ ಆಗುತ್ತೆ ನೋಡ್ರಿ. ಅನ್ನೇ ನಾವು ನೋಡ್ತಾ ಇದೀವಿ. ಸುಳ್ಳು ಸುಳ್ಳು ಹಣ ಪಬ್ಲಿಕ್ ಮಾಡ್ರ. ಬಂದೆ ಊರಿಂದ ಬಿಟ್ಟು ನಮ್ಮ 10 ಗಂಟೆಗೆ ರಸ್ತೆ ಬಂದೆ. ಪೆಟ್ರೋಲ್ ಖಾಲಿ ಆಗಿತ್ತು. ಖಾಲಿ ಆಗಿದ್ದಕ್ಕೆ ಡ್ರೈ ಆಗಿರೋದಕ್ಕೆ ಪೆಟ್ರೋಲ್ ಹಾಕ್ಸ್ತೆ 99 ರೂಪಾಯಿಗೆ. ಅದಕ್ಕೆ ಹಾಕ್ಸ್ದಾಗ ಒಂದು 50 ಮೀಟ್ರ್ 100 ಮೀಟ್ರ್ ಹೋಗಲಿಲ್ಲ, ಬುರ್ಬರು ಅಂತ ಆಪೋಸಿಟ್. ಆವಾಗ ಇನ್ನೂ ಚೂರು ತುಂಡಿ ಬಂದು ಎಲ್ಲ ನೋಡಿದೆ, ಆಗಲಿಲ್ಲ. ಆವಾಗ ಡೈರೆಕ್ಟ್ ಮೆಕ್ಯಾನಿಕ್ ಬಂದೆ ಊರಿಂದ ಬಿಟ್ಟು ನಮ್ಮ 10 ಗಂಟೆಗೆ ರಸ್ತೆ ಬಂದೆ. ಪೆಟ್ರೋಲ್ ಖಾಲಿ ಆಗಿತ್ತು. ಖಾಲಿ ಆಗಿದ್ದಕ್ಕೆ ಡ್ರೈ ಆಗಿರೋದಕ್ಕೆ ಪೆಟ್ರೋಲ್ ಹಾಕ್ಸ್ತೆ 99 ರೂಪಾಯಿಗೆ. ಅದಕ್ಕೆ ಹಾಕ್ಸ್ದಾಗ ಒಂದು 50 ಮೀಟ್ರ್ 100 ಮೀಟ್ರ್ ಹೋಗಲಿಲ್ಲ, ಬುರ್ಬರು ಅಂತ ಆಪೋಸಿಟ್. ಆವಾಗ ಇನ್ನೂ ಚೂರು ತುಂಡಿ ಬಂದು ಎಲ್ಲ ನೋಡಿದೆ, ಆಗಲಿಲ್ಲ. ಆವಾಗ ಡೈರೆಕ್ಟ್ ಮೆಕ್ಯಾನಿಕ್ ಹೋದೆ. ಮೆಕ್ಯಾನಿಕ್ ಏರ್ ಕಾರ್ಪೇಟರ್ ಬಿತ್ತಾ ಅದೊಂದು ಸ್ವಲ್ಪ ಕ್ಲೀನ್ ಮಾಡೋಕೆ ನೋಡ್ದ, ಪೆಟ್ರೋಲ್ ಕಸಾಕ್ ಹೋದ, ನೀರು ಅವಾಗ ಫುಲ್ಲು ಬಾಟ್ಲಿಗೆ ಹಾಕ್ಕೊಟ್ಟೆ. ಅದನ್ನ ತಗೊಂಡು ತೋರಿಸಿದ್ದೆ. ಇವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದೆ ಹಿಂಗೆ ಅಂತ. ಅದಾದ್ಮೇಲೆ ಕೇಳಲಿಲ್ಲ, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಕಂಪ್ಲೇಂಟ್ ಮಾಡ್ತಾ ಇವಾಗ ಅಧಿಕಾರಿಗಳು ಗಂಟೆಗೆ ಬಂದೆ ಊರಿಂದ ಬಿಟ್ಟು ನಮ್ಮ 10 ಗಂಟೆಗೆ ರಸ್ತೆ ಬಂದೆ. ಪೆಟ್ರೋಲ್ ಖಾಲಿ ಆಗಿತ್ತು. ಖಾಲಿ ಆಗಿ ಈ ಪೆಟ್ರೋಲ್ ಬಂಕ್ ಅಯ್ಯಪ್ಪ ಪೆಟ್ರೋಲ್ ಸರ್ವಿಸ್ಗೆ ನೀರು ಮಿಶ್ರಿತ ಪೆಟ್ರೋಲ್ನ ಮಾರಾಟ ಮಾಡ್ತಿದ್ದಾರೆ ಅಂತ ದೂರು ಕೊಟ್ಟರು. ಇವ್ರ ದೂರ ಮೇಲೆ ನಾವು ಪರಿಶೀಲನೆ ಮಾಡಕ್ಕೆ ಬಂದಿದ್ದೀವಿ. ಬಂದು ಸಾಂಪಲ್ ಸಹ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಕಂಪನಿಯಿಂದ ಅವ್ರ ಮ್ಯಾನೇಜರು ಬಂದಿದ್ದಾರೆ. ಮೊದಲ 3 ವಿಂಗಡಿಸಿ ಲ್ಯಾಬ್ ಕಳಿಸ್ತಾ ಇದ್ದೀವಿ. ಲ್ಯಾಬಲ್ಲಿ ನೀರು ಮಿಶ್ರಿತ ಅಂತ ಬಂತು ಅಂದರೆ ಮುಂದಿನ ಕ್ರಮ ನಾವು ಸಾಹೇಬರಿಂದ ಆದೇಶ ಕ್ರಮ ತಗೊಂಡು ಇವಾಗ ಕಂಪ್ಲೇಂಟ್ ಕೊಟ್ಟಿರೋರು